ರಾಜ ಅಂದ, ನಾ ಇಷ್ಟು ದೊಡ್ಡ ರಾಜ ಇದ್ರು ನನಗೆ ನಿದ್ದೆ ಹತ್ತಂಗಿಲ್ಲ. ಅವ ಪಾಪ ಮಲ್ಕೊಂಡನ, ಏನೂ ಇಲ್ಲ, ದಿವ್ಸಕ್ಕೆ 500 ರೂಪಾಯಿ ಕೊಡ್ತಾನೆ, ಆರಾಮ್ ನಿದ್ದೆ ಮಾಡ್ತಾನಲ್ಲ, ಗೊರ್ರ ನಿದ್ದೆ ಹೊಡ್ಯಾಕತ್ತಾನ, ಏನಿದ್ರ ಮಜಾ ಅಂತಂದಾಗ ಅವ ಅಂದ, ಅವ್ನು ನಿದ್ದೆ ಮಾಡ್ಲಾರ್ದಂಗೆ ಮಾಡ್ಲೇನ್ರಿ ಅಂದಿವ ಮಂತ್ರಿ. ಈ ಮಂತ್ರಿಗಳು ಭಾಳ ಬೆರಿಕಿರ್ತಾವ್ರಿ, ಮಂತ್ರಿಗಳು ಭಾಳ ಬೆರಿಕಿರ್ತಾವ. ಅವ ನಿದ್ದೆ ಮಾಡ್ಲಾರ್ದಂಗೆ ನಿಮಗತ್ತೆ ಬೆಳತನಕ ಎಚ್ಚರಿರೋ ಹಂಗೆ ಮಾಡ್ಲೇನ್ರಿ ಅಂತಂದಾಗ, ಮಾಡಪ್ಪ ನೋಡು ಹೆಂಗೆ ಮಾಡ್ತಿ. ಹಂಗಾರೆ ನಾ ಹೇಳ್ದಂಗೆ ಕೇಳ್ಬೇಕು ರೀ. ಆಯ್ತು, ಏನು ಹೇಳ್ತಿ ಹೇಳು. ಏನಿಲ್ಲ, ನಿಮ್ಮ ರಾಜ್ಯದೊಳಗೆ ಬಂಗಾರದ ನಾಣ್ಯಗಳದಾವಲ್ಲ, ಈ 1 ರೂಪಾಯಿ ಗಟ್ಟಿ ಇದ್ದು ಅಲ್ರಿ, ಮೊದಲು ದೊಡ್ಡ ದೊಡ್ಡ 1 ನೋಟ್ ಗಟ್ಟಿ, ಹಂಗೆ 1 ತೊಲಿವು ಬಂಗಾರದ ನಾಣ್ಯಗಳು 99 ಬಂಗಾರದ ನಾಣ್ಯಗಳನ್ನು ಒಂದು ಚೀಲದಾಗ ಹಾಕಿ ಕಟ್ಟಿ, ಬಾಯಿ ಕಟ್ಟಿ, ಅದನ್ನೇನು ಮಾಡ್ರಿ ಅಂದ್ರೆ, ಅವೇನು ರಾತ್ರಿ ಗೊರ್ರ ನಿದ್ದೆ ಮಾಡ್ತಾನಲ್ಲ, ಅವನ ಬಾಗಲದಾಗ ಹೋಗಿಟ್ಟು ಬರ್ರಿ, ಅವನ ಮನೆ ಬಾಗಲ್ದಾಗ ಹೋಗಿಟ್ಟು ಬರ್ರಿ. ಆ ನಂತರ ನೋಡೋಣ ಅಂತಂದಾಗ ಆಯ್ತಂತ ರಾತ್ರಿ ಏನು ಮಾಡ್ದವ, ಬಂಗಾರದ ನಾಣ್ಯಗಳನ್ನು 99, 100 ಹಾಕಂಗಿಲ್ಲ, ಮತ್ತು 99 ಹಾಕೋದು. ಆದ್ರೆ ಅದರೊಳಗೆ ಒಂದು ಚೀಟಿ ಬರೆದಿಡ್ರಿ, ಏನು, ಇವು ಬಂಗಾರದ ನಾಣ್ಯಗಳು 100 ಇರುತ್ತವೆ ಅಂತ ಒಂದು ಚೀಟಿ ಬರೆದು ಹಾಕದ್ರಾಗ. 99 ಹಾಕ, 100 ಅಂತ ಚೀಟಿ ಬರೆದು ಹಾಕ. ಅವ ಅಂದ, ಅಷ್ಟೆಲ್ಲ ಹಾಕಿ ಕರೆಕ್ಟ್ ಮಾಡಿ ಕಟ್ಟಿ ಅವ್ರ ಬಾಗಲ್ದಾಗ ಹೋಗಿ ಇಟ್ಟು, ರಾತ್ರಿ ಸೇವಕರನ್ನ ಕಳಿಸಿ ಇಟ್ಟು ಬಂದ. ಮುಂಜಾನೆ ಎದ್ದು ಕೂಡಲೇ ಅದು ಗುಡಿಸಲು ಆಸಾಮಿ ಗೊರ್ರ ನಿದ್ದೆ ಹೊಡಿದಿತ್ತಲ್ಲ, ತೆರೆದವ ಬಾಗಲ ತೆರೆಗುಡದ ಚೀಲ ಬಾಗಲ ಮುಂದೆ. ನಿಮ್ಮ ಮನೆ ಮುಂದೆ ಅಂಥವು ಬಾಗಲ ಮುಂದೆ ಚೀಲ ಇದ್ರೆ ಕೇಳ್ತೀರಿ, ಏನು ರೀ ಸ್ವಾಮಿ, ಹಾರ್ಟ್ ಆದ್ರೆ ಆತ ನಿಮಗೆ ಕೆಲವೊಬ್ಬರಿಗೆ. ಒಬ್ಬ ಬಡವಗ ಲಾಟ್ರಿ ಹತ್ತಿತ್ತಂತ್ರಿ, 1 ಕೋಟಿ ರೂಪಾಯಿದು. ಗುಡಿಸಲ್ದಾಗಿದ್ದ ಮನುಷ್ಯ 1 ಕೋಟಿ ರೂಪಾಯಿ ಲಾಟ್ರಿ ಹತ್ಯದ. ಆ ಲಾಟ್ರಿ ಚೀಟಿ ತೊಗೊಂಡು ಬಂದು ಅವರು ಹೆಣ್ಮಕ್ಳ ಕೈಯಾಗ ಕೊಟ್ಟರು. ಯಾವಾಗ ಹತ್ತಿತ್ತಲ್ಲ ಅವ್ನು ಹೆಂಡತಿ ಕೈಯಾಗ 1 ಕೋಟಿ ರೂಪಾಯಿ ಹತ್ತದ್ರಿ ಅಂದ ಕೂಡಲೇ ಅಕ್ಕಿ ಅಂದು ನನ್ನ ಗಂಡು ಹೇಳ್ಬೇಡ್ರಿ ಒಟ್ಟ ಅಂದ್ಲಕ್ಕಿ. ಯಾಕಂದ್ರೆ ಒಮ್ಮೆ 1 ಕೋಟಿ ಅಂದ್ರೆ ನನ್ನ ಗಂಡು ಎದೆ ಹೊಡ್ಕೊಂಡು ಸತ್ವಾದಿಗಿತ್ತು, ಅದಕ್ಕೆ ನನ್ನ ಗಂಡಿಗೆ ಹೇಳಬೇಡ್ರಿ. ಮತ್ತು ಹೆಂಗೆ ಹೇಳಿದ್ರಿ, ನಾವೆಲ್ಲ ಹೇಳ್ತೀವಿ, ನೀವು ಚೀಟಿ ಕೊಟ್ಟು ಹೋಗ್ರಿ ಅಂತಂದರು. ಅವ ಗಂಡು ಎಲ್ಲೋ ಹೊಲಕ್ಕೋ ಎಲ್ಲೋ ಹೊರಗಡೆ ಹೋಗಿದ್ದ, ಆಕೆ ಡಾಕ್ಟರ್ ತೆಕ್ಕೋದ್ಲು. ಡಾಕ್ಟ್ರ, ನನ್ನ ಗಂಡಗೆ 1 ಕೋಟಿ ರೂಪಾಯಿ ಲಾಟ್ರಿ ಹತ್ತದ ರೀ, ಮತ್ತು ಒಮ್ಮೆ ಹೇಳಿದ್ರೆ ಎದೆ ಹೊಡ್ಕೊಂಡು ಸತ್ತಂದ್ರೆ ಹೆಂಗೆ ಮಾಡ್ಬೇಕ್ರಿ ನನ್ನ ಗಂಡ. ಅವ ಅಂದ, ಇಲ್ಲಿ ನನ್ನ ತಕ್ಕ ಕಳಿಸು, ನಾವೆಲ್ಲ ಹೇಳ್ತಾನೆ ಬರೋಬರಿ. ಚಂಜೆ ಮಾಡಿ ಡಾಕ್ಟರ್ ಬಾ ಅಂತಾರೆ ನೋಡಿ, ಹೋಗಂದ್ಲು. ಬಂದ ಕುಂತ, ಅಲ್ಲೋ ಅಕಸ್ಮಾತ್ ನಿನಗೆ 20 ಲಕ್ಷ ರೂಪಾಯಿದ ಲಾಟ್ರಿ ಹತ್ತಿರ ಹೆಂಗೆ ಮಾಡ್ತೀವಿ ಅಂತಂದಾಗ, 20 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿರ ಏನು ಕೇಳ್ತೀರಿ, ಒಂದು ದೊಡ್ಡದೊಂದು 20 ಲಕ್ಷ ರೂಪಾಯಿದ ಮಣಿನ ಕಟ್ಟಿಬಿಡ್ತಾನ್ರಿ. ಅವಂದ, ಅಕಸ್ಮಾತ್ 30 ಲಕ್ಷದ ಹತ್ತಂದ್ರೆ 20 ಲಕ್ಷ ರೂಪಾಯಿದ ಮಣಿ ಕಟ್ತಂದ್ರೆ 10 ಲಕ್ಷ ರೂಪಾಯಿದು ನನ್ನ ಮಗಳದು ನನ್ನ ಮಗಂದು ಮದುವೆ ಮಾಡಿಬಿಡ್ತಾನ್ರಿ. ಅವಂದ 40 ಲಕ್ಷ ರೂಪಾಯಿದ ಹತ್ತಂದ್ರೆ ಹೆಂಗೆ ಮಾಡ್ತೀಪ್ಪ, 10 ಲಕ್ಷ ರೂಪಾಯಿದು ಒಂದು 50 ಎಕರೆ ಹೊಲ ತೊಗೊಂಡು ಬಿಡ್ತಾನ್ರಿ. ಅವ ಅಂದ, 50 ಲಕ್ಷ ಹತ್ತಂದ್ರೆ ಹೆಂಗೆ ಮಾಡ್ತೀಪ್ಪ, 50 ಲಕ್ಷ ಹತ್ತಂದ್ರೆ ಅತ್ತಿಂದ ನಾ ದುಡ್ಯಾಕೆ ಹೋಗಂಗಿಲ್ಲ, ಏನೂ ಮಾಡಂಗಿಲ್ಲ, ಆರಾಮ ಮಲ್ಕೊಂಡ್ಬಿಡ್ತಾನೆ ನೋಡ್ರಿ, ತಿನ್ನೋದು ಮಲ್ಕೊಳ್ಳೋದು. ಅವ ಡಾಕ್ಟರ್ ಅಂದ, 1 ಕೋಟಿ ಹತ್ತಂದ್ರೆ ಹೆಂಗೆ ಮಾಡ್ತೀಪ್ಪ, 1 ಕೋಟಿ ರೂಪಾಯಿ ಲಾಟ್ರಿ ಹತ್ತಂದ್ರೆ ಏನು ಮಾಡ್ತಿ ಅಂದಾಗ ಅವ ಅಂದ, ಡಾಕ್ಟರ್ 1 ಕೋಟಿ ರೂಪಾಯಿ ನನಗೆ ಎಲ್ಲಾರ ಲಾಟ್ರಿ ಹತ್ತಂದ್ರೆ ಅದರಾಗ 50 ಲಕ್ಷ ರೂಪಾಯಿ ನಿನಗ ಅಂತ ಅಂದ. ಅನುಗುಣದ ಅವ ಹಾರ್ಟಾಗಿ ಅವ ಬಿದ್ದು ಸತ್ತಿದ್ದ. ಡಾಕ್ಟರ್ ಅವಾಗ ಹಾರ್ಟ್ ಆಗಿತ್ತು ರೀ. ಇಂಥವು ಒಂದೊಂದು ಇರ್ತಾವ. ಬಾಗಲ ತೆರೆಗುಡದ 99 ರೂಪಾಯಿ ಬಂಗಾರದ ನಾಣ್ಯಗಳು ಒಳಗೆ ತೊಗೊಂಡು ಆದ. ಹೆಂತಿನ ಕರೆದ, ನೋಡಿಲ್ಲಿ ಹೆಂಗದ ಅಂತ ತಿಳ್ಕೊಂಡು ಎನ್ಸಕತ್ತಿದ್ರು. ಬೆಳಗನೆ ಎನಿಸಿದ್ರು ರೀ ಒಟ್ಟ. ಈಗ ನೀವು ಎನಿಸ್ತೀರಲ್ಲ ರಾತ್ರಿ ಮನ್ಯಾಗ ರೊಕ್ಕದವಲ್ಲ ತ್ರೇಜರ್ಯಾಗ ಬಂಗಾರ ಮೇಲೆ ನೋಡಿ ಹಿಡಿದು ಹೋಗ್ತಾರೆ. ನೋಡಿಟ್ರೆ ಹೆಚ್ಚಕ್ಕವ ನಾವು. ನಮ್ಮ ಮಗಳು ಹಂಗೆ ತೆಗೆದು ಬಂಗಾರ ಅದು ಇದು ನೋಡಿ ಎನೆಸಿಡುದು ತ್ರೇಜರ್ಯಾಗ. ಅವ ಬೆಳತನಕ ಎನಿಸಿದ. ಅವು ಎಷ್ಟು ಹಾಕಿದ್ದು ರೀ, 99 ಹಾಕಿದ್ದು. ಚೀಟಿ ನೋಡ್ತಾನ 100. ಇನ್ನೊಂದು ಎಲ್ಲಿ ಹೋಗ್ಯದ, ಮಣಿ ತುಂಬ ಹುಡುಕಾಡಿದ್ರು, ಬಾಗಲು ತುಂಬ ಹುಡುಕಾಡಿದ್ರು, ಅಲ್ಲಿ ಹುಡುಕಾಡಿ ಇಲ್ಲಿ ಹುಡುಕಾಡಿ. ನಿಮ್ಗೆ ಹೇಳ್ತಾನೆ, ಬೆಳತನಕ ನಿದ್ದೆ ಮಾಡಲಿಲ್ಲ, ಚಂಚನಕನೂ ಕೆಲಸನ ಮಾಡಲಿಲ್ಲ, ಬರೀ ಎನಿಸೋದ ಹುಡುಕುದ. ಹುಡುಕಿ ಎನಿಸಿ ಮರುದಿವ್ಸ ಕೆಲಸಕ್ಕೆ ಬಂದು ಕುಂತಿದ್ದ. ಮೋತಿ ಸಾಂದಾಗಿತ್ತು ರೀ, ಮೂತಿ ಸಾಂದಾಗಿತ್ತು.
ಅವ ರಾಜ ಅಂದ, ಯಾಕೋ ಮತ್ತು 30 ಸಾಂದಾಗ್ಯದಲ್ಲ, ನಿದ್ದೆ ಮಾಡಿಲ್ಲ ಏನು? ಇಲ್ರಿ ನಿದ್ದೆ ಮಾಡೀನ್ರಿ ಅಂದ. ಸುಳ್ಳು ಹೇಳ್ತೀಯ ನೋಡು ಅಂದ್ರೆ ಅವರು. ಇಲ್ರಿ ಅಂದ. ಆಯ್ತಳಂತ ಹೋದರು. ಮರುದಿವ್ಸ ಮತ್ತು ರಾತ್ರಿ ಬಾಗಲ ಹಿಕ್ಕೊಂಡು ಎನಕಿನ ಚಾಲು, ಎಣಸುದ ಬೆಳತನಕ ಎಣಸುದು. ಅವ ರಾಜ ಬಂದು ನೋಡಿದ, ಗೊರ್ರನ್ನು ಸಪ್ಪಳ ಇಲ್ಲ, ಗೊರ್ರನ್ನು ಸಪ್ಪಳ ಇಲ್ಲ. ಬೆಳತನಕ ಒಂದು ಆಳು ತಿರುಗಾಡಿಸಿ ನೋಡಿದ, ಅವ್ರೇನು ಒಂದು ಇಟು ಮಕ್ಕೊಂಡೇ ಇಲ್ಲ ಗಂಡ ಹೆಂಡತಿ. ಹಿಂಗೆ 1 ದಿನ 2 ದಿನ 1 ವಾರ 2 ವಾರ 1 ತಿಂಗಳು 2 ತಿಂಗಳು ಒಟ್ಟು ನಿದ್ದೆ ಮಾಡಲಿಲ್ಲರಿ ಅಡ್ಡು ಗಂಡ ಹೆಂಡತಿ. ಎನಸುದ ಅಂದ್ರೆ ಅವ್ರದ್ದೇನು ಒಟ್ಟು 99 ಅದಾವಲ್ಲ, 100 ಶುದ್ಧ ಮಾಡ್ಬೇಕು. ಹೆಂಗಾರ ಮಾಡಿ ಒಟ್ಟು 100 ಶುದ್ಧ ಮಾಡ್ಬೇಕು. ನೀವು ಹಾಗೆ ಅದಿರಿ. 1 लाख ರೂಪಾಯಿ ಬಂದು ಅಂದ್ರೆ 2 लाख ಮಾಡ್ಬೇಕು, 2 लाख ಆಗ್ಬೇಕು. 5 लाख ಆತಂದ್ರೆ 10 लाख ಆಗ್ಬೇಕು. 10 लाख ಆಯ್ತಂದ್ರೆ 25 लाख ಆಗ್ಬೇಕು, ಕೋಟಿ ಆಗ್ಬೇಕು. ಲಾಸ್ಟ್ ಒಮ್ಮೆ ಗೋಟು ಕೊತ್ತು ಹೋಗ್ತೀವಿ. ಮತ್ತೇನದು ಕೋಟಿ ಮಾಡ್ತೀವಿ, ಹೋಗ್ಬಿಡ್ತೀವಿ. ಕಾರಣ ಏನು ಅಂತಂದ್ರೆ ಸುಖ ಸಿರಿತನದೊಳಗಿಲ್ರಿ ಇವ. ಒಂದು ವೇಳೆ ಸಿರಿತನದೊಳಗಿತ್ತು ಅಂದ್ರೆ ಹಿಂದಿನ ಮಹಾತ್ಮರೆಲ್ಲ ಅದನ್ನು ಮಾಡ್ತಿದ್ರು, ಗಳಿಸೋದ ಮಾಡ್ತಿದ್ರು. ಆದ್ರೆ ಸಂಪತ್ತು ಅವ್ರು ಗಳಿಸಿದ ಎಂಥದ್ದು ಅಂತಂದ್ರೆ ಸವಿಲಾರದ ಸಂಪತ್ತು ಗಳಿಸಿದ್ರು ಅವ್ರು ಶರಣರು. ಅವತ್ತೇ ದುಡಿಯೋದು, ಅವತ್ತೇ ತರೋದು, ಅವತ್ತೇ ಅಡಿಗೆ ಮಾಡೋದು, ಜಂಗಮ ದಾಸೋಹ ಮಾಡಿ ಉಣ್ಣೋದು. ನೀವು ಕೇಳಿಲ್ಲ? ದೇವರ ದಾಸಿಮಯ್ಯನವರು ಪ್ರತಿ ದಿವಸ ಜಂಗಮ ದಾಸೋಹ ಇರಲಿಲ್ಲ ಅಂದ್ರೆ ಅವರ ಬದುಕೇ ಇಲ್ಲ. ಅವರು ಲಗ್ನ ಆಗುವಾಗ ಪದ್ಧತಿ ಹೆಂಗಿತ್ತು ಗೊತ್ತೇನ್ರಿ? ದೇವರ ದಾಸಿಮಯ್ಯನವರು ಅವ್ರ ಲಗ್ನ ಆಗಬಾರ್ದು, ನಾನು ಸನ್ಯಾಸಿ ಜೀವನದೊಳಗೆ ಇರಬೇಕಂತ ಅವರ ಅಪೇಕ್ಷೆ ಇತ್ತು. ಆದ್ರೆ ಆವತ್ತಿನ ಶರಣರೆಲ್ಲರೂ ಇಲ್ಲ, ಲಗ್ನ ಮಾಡ್ಕೊಳ್ಳಬೇಕಂತ ತಿಳ್ಕೊಂಡು ಹೇಳಿದಾಗ ಶರಣರು ದೇವರ ದಾಸಿಮಯ್ಯನವರು, ಹಂಗಿದ್ರೆ ನಾನು ಲಗ್ನ ಮಾಡ್ಕೋತೀನಿ, ಆದರೆ ನನಗೆ ಯೋಗ್ಯವಾದ ಕನ್ಯಾ ಬೇಕು. ನನಗೆ ಯೋಗ್ಯವಾದ ಕನ್ಯಾ ಇದ್ರೆ ಮಾತ್ರ ನಾನು ಲಗ್ನ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಮಾಡ್ಕೊಳ್ಳಂಗಿಲ್ಲ ಅಂತ ತಿಳ್ಕೊಂಡು ಕನ್ಯಾ ಅವರ ಹುಡುಕಾಡಕತ್ತಿದ್ರು. ಯಾರು? ಮದುವೆ ಆಗವ್ರ ದೇವರ ದಾಸಿಮಯ್ಯ. ಶರಣರು ದೇವರ ದಾಸಿಮಯ್ಯ ತಾನೇ ಕನ್ಯಾ ಹುಡುಕಾಡಕತ್ತಿದ. ಹೆಂಗೆ ಹುಡುಕಾಡಕತ್ತಿದ ಅಂತಂದ್ರೆ ಇಂಥದ್ದೊಂದು ಒಂದು ಟಾವಲ, ಈ ಟಾವಲದೊಳಗೆ ಏನು ಮಾಡಿದ್ರು ಅಂತಂದ್ರೆ ಒಂದು ಬಗಶಿ ಅಕ್ಕಿ ಕಟ್ಟಿದರು. ಇಂಥ ಟಾವಲ್ದೊಳಗೆ ಒಂದು ಬಗಶಿ ಅಕ್ಕಿ ಕಟ್ಕೊಂಡು ಅದನ್ನು ಹೆಗಲಿಗೆ ಹಚ್ಚಿ ಊರೂರು ಅಡ್ಡಾಡೋದು. ಎಲ್ಲ ಊರುಗಳಿಗೆ, ಒಂದು ಊರಾಗ ಹೋಗಿ ಒಂದು ಗುಡಿಯಾಗ ಕುಂತ, ನಾವು ಇಂಥ ಶರಣರು, ನಮಗ ದೇವರ ದಾಸಿಮಯ್ಯ ಅಂತ ಕರೀತಾರೆ, ನಮಗೊಂದು ಕನ್ಯಾ ಬೇಕಾಗ್ಯದ, ನಾವು ಲಗ್ನ ಮಾಡ್ಕೋಬೇಕಂತೀವಿ, ನಿಮ್ಮೂರಾಗ ಕನ್ಯಾ ಇದ್ರೆ ಹೇಳ್ರಿ. ಹಿರಿಯರು ಕರ್ಕೊಂಡು ಬರ್ತಿದ್ರು. ಹಿಂಗೆ ಒಬ್ಬರು ಶರಣರು ಅದಾರ, ಅವ್ರ ಮನ್ಯಾಗ ಒಂದು ಹುಡುಗಿ ಅದ, ನೋಡಿ ಬರಂಗಾರ ಅಂತ ಕರ್ಕೊಂಡು ಹೋಗ್ತಿದ್ರು. ಕರ್ಕೊಂಡು ಹೋಗಿ ಅವ್ರ ಮನ್ಯಾಗ ಕುಂಡಿಸಿದ ಕೂಡಲೇ ಕನ್ಯಾ ಪರೀಕ್ಷೆ ಮಾಡ್ಬೇಕಲ್ಲ, ಯಾವ ನೀವು ಕನ್ಯಾ ಪರೀಕ್ಷೆ ಮಾಡಕ್ಕೆ ಹೋಗ್ತೀರಿ ನಿಮ್ಮ ಮಕ್ಕಳಿಗೆ. ಆದ್ರೆ ಹಿಂದಿನ ಪದ್ಧತಿ ಭಾಳ ಚಲೋ ಇತ್ತು ವಾ, ಕನ್ಯಾ ನೋಡಕ್ಕೆ ಹೋಗೋದು. ಹಿಂದೆ ಕನ್ಯಾ ಯಾರು ನೋಡಕ್ಕೆ ಹೋಗಿದ್ರಂತಂದ್ರೆ, ಏನು ನಿಮ್ಮ ಮನ್ಯಾಗ ಮಗ ಅದಲ್ಲ, ಆ ಮಗನಿಗೆ ನಿಮ್ಮ ಮನ್ಯಾಗ ನೀವು ಗಂಡ ಹೆಂಡತಿ, ಆಜು ಬಾಜುದವರು, ಅಕ್ಕ ತಂಗಿ, 4 ಮಂದಿ ಹಿರಿಯರು, 4 ಮಂದಿ ಆಯಿಗಳು ಜೀಪ್ ಮಾಡ್ಕೊಂಡು ಅಥವಾ ಎತ್ತಿನ ಬಂಡೆ ಕಟ್ಕೊಂಡು ಕನ್ಯಾ ನೋಡಕ್ಕೆ ಹೋಗಿದ್ರು ಹಿಂದೆ. ಈಗ ಹಂಗಿಲ್ರಿ. ಈಗ ಕನ್ಯಾ ನೋಡಕ್ಕೆ ಯಾರು ಹೋಗ್ಬೇಕ್ರಿ? ಮೊದಲ ಹುಡುಗನೇ ಹೋಗ್ಬೇಕ್ರಿ ಕನ್ಯಾ ನೋಡಕ್ಕೆ. ಯಾರೇ ನಿಮ್ಮ ಮನೆಗೆ ಹೇಳಿದ್ರಂದ್ರೆ, ನಮ್ಮ ಮನ್ಯಾಗ ನಮ್ಮೂರಾಗ ಒಂದು ಕನ್ಯಾ ಅದ ರೀ, ಮತ್ತು ನೋಡಕ್ಕೆ ಬರ್ರಿ ಅಂತ ನಿಮಗೆ ಹೇಳಿದ ಕೂಡಲೇ ನಮ್ದೇನದ ರೀ? ಎಲ್ಲ ಹುಡುಗ ಪಾಸ್ ಮಾಡಿದ್ರೆ ನಮ್ಮದು ಪಾಸ ರೀ. ನಾನು ತಿನ್ನ ಹುಡುಗೇನು ಪಾಸ್ ಮಾಡಕ್ಕೆ ಬರ್ತದ್ರಿ ಕನ್ಯಾ? ಅವ ಏನು ನೋಡ್ತಾನೆ ಹೇಳಿ ನೋಡೋಣ. ಹುಡುಗರು ಕನ್ಯಾ ಏನು ನೋಡ್ತಾವಂದ್ರೆ, ಆಕೆ ಚಂದ ಅದಾಳ ಇಲ್ಲ, ನೆಟ್ಟಗ ಮೂಗದ ಇಲ್ಲ, ಸಿನಿಮಾ ನಟಿಗತ್ತೆ ಅದಾಳ ಇಲ್ಲ, ಇದನ್ನು ನೋಡ್ತಾರ ಹುಡುಗ. ಆ ಮನೆತನದ ಪದ್ಧತಿ, ಆ ಮನೆತನದ ನಡತೆ, ಆ ಮನೆತನದ ಆಚಾರ ವಿಚಾರ ಆ ಹುಡುಗಿಗೆ ನೋಡಕ್ಕೆ ಬರ್ತದ್ರಿ? ನೋಡಕ್ಕೆ ಬರಂಗಿಲ್ಲ. ಅದ್ರಾಗ ಹುಡುಗರು ನೋಡ್ಬೇಕ್ರಿ. ಯಾರನ್ನ ಕನ್ಯಾ ನೋಡಕ್ಕೆ ಕರ್ಕೊಂಡು ಹೋಗ್ಕಾವಂದ್ರೆ ಮತ್ತೆ 4 ಹುಡುಗರು. ಎಲ್ಲ ಪರಿಸ್ಥಿತಿ ಭಾಳ ಕೆಟ್ಟದ್ರಿ ಇವತ್ತಿನ ಕಾಲದೊಳಗೆ. ಯಾವ ಹುಡುಗರು ಅವ್ವ ಅಪ್ಪನ ಮಾತು ಕೇಳಂಗಿಲ್ಲ, ಕಾರ್ಗಡೆ ಮಾಡ್ಕೊಳ್ದೈತಿ. ಬಡವರಿದ್ರು ಕಾರ್ಗಡೆ ಬೇಕ್ರಿ. ಈಗ ಕನ್ಯಾ ಕೊಡೋರು ಹಂಗದಾರ. ಅವ್ರು ಬಸ್ಸಿಗೆ ಬಂದಾರ, ಕನ್ಯಾ ಕೊಡಂಗಿಲ್ಲ. ಸೈಕಲ್ ಮೋಟ್ರ್ ಮ್ಯಾಗ ಬಂದಾರ, ಕನ್ಯಾ ಕೊಡಂಗಿಲ್ಲ. ಬಾಡಿಗೆ ಯಾಕಲ್ಲ ಕಾರ್ ಮಾಡ್ಕೊಂಡು ಬರ್ಬೇಕ್ರಿ. ಕನ್ಯಾ ಶಿವಕ್ಕಿಂತ ಮೊದಲು 50,000 ಕಾರ್ಗಡೆ ಬಾಡಿಗೆಗೆ ಹೋಗ್ತಾವ್ರಿ. ಕಾರ್ಗಡೆ ತರಕ್ಕೆ ಕೆಪಾಸಿಟಿ ಇರಂಗಿಲ್ಲ ಪಾಪ ಅವ್ರಿಗೆ. ಇವರು ಸಲಾಗಿ ಕಾರ್ ಬಾಡಿಗೆ ಮಾಡ್ಕೊಂಡು ಹೋಗ.
ಆ ಹುಡುಗ ಕಾರ್ ಗಾಡಿ ಮಾಡ್ಕೊಂಡು 4 ಹುಡುಗರನ್ನ ಕರ್ಕೊಂಡು ನೋಡ್ರಿ ಚಂಗ್ಯ ಮಂಗ್ಯ ಈ ಪ್ಯಾಂಟಿನ ಹುಡುಗರು ಏನು ಗೊತ್ತಾಗ್ತದ ಮಣಿತನ ನೋಡಕ. ಇನ್ನು ಅವ್ಗೆ ಕರ್ಕೊಂಡು ಹೋಗು, ಅಪ್ಪಗೆ ಕರ್ಕೊಂಡು ಹೋಗು, 4 ಮಂದಿ ಅಜ್ಜಿಗಳಿಗೆ ಮುತ್ತೆಗಳಿಗೆ ಕರ್ಕೊಂಡು ಹೋಗು. ಯಾಕ ಅವ್ರು 80 ವರ್ಷ ಬಾಳೆ ಮಾಡ್ಯಾರೋ ತಮ್ಮ. 80 ವರ್ಷ ಬಾಳೆ ಮಾಡಿದ ಅನುಭವದ ಮೂಟೆ ಅದಾರ ಅವ್ರು. ಅವ್ರಿಗೆಲ್ಲ ಗೊತ್ತಿರ್ತದ. ಬರೇ ಹುಡುಗಿನ ನೋಡಿದ ಕೂಡಲೇ ಈಕೆ ಹಿಂಗದಾಳ ಅನ್ನೋದು ಹೇಳ್ತಾರ ಅವರು. ನಿನಗೇನು ಗೊತ್ತಾಗ್ತದ ಮೂರ್ಖ, ಹುಡುಗೇನು ಗೊತ್ತಾಗ್ತದ? ಕಾರ್ಗಡೆ ಮಾಡ್ಕೊಂಡು ಹೋಗಿ ಬಂದ ನಂತರ ಆ ಹುಡುಗ ಅಂತನಂತ, ಏನೋ ತಮ್ಮ ಮತ್ತು ಪಾಸ್ ಬಂತಿಲ್ಲ ಹುಡುಗಿ? ನನಗೆಲ್ಲ ಪಾಸ್ ಬಂದದ, ನಮ್ಮ ದೋಸ್ತರಿಗೆ ಪಾಸ್ ಬಂದಿಲ್ಲಂತ. ನೋಡಿ ಅಂತ ಮೂರ್ಖಿರ್ಬೇಕು. ಮಾಡ್ಕೊಳ್ಳೋ ನೀನು ದೋಸ್ತರು ಇಟ್ಟು ಬಾದಾಗ ಅವ್ರಿಗೆ ಹುಡುಗರು ಗೊತ್ತಿಲ್ಲ ಅವಕ್ಕ. ಕನ್ಯಾ ನೋಡಕ್ಕೆ ಹೋಗ್ಬೇಕಾದ್ರೆ ಮನ್ಯಾಗ ಅವ್ವ ಅಪ್ಪ ಕಾಕ ಚಿಗವ್ವ ಓಣ್ಯಾಗ ಹಿರಿಯಾರು ಟೆಪ್ಗಿ ಹಿರಿಯಾರು ಪಟಕದ ಹಿರಿಯಾರು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಮತ್ತು ನೀವು ಟೊಪ್ಗಿ ಹಿರಿಯಾರು ಪಟಕದ ಹಿರಿಯಾರು ನೀವು ಕನ್ಯಾ ನೋಡಕ್ಕೆ ಹೋಗ್ಬೇಕಾದ್ರೆ ಪದ್ಧತಿ ಅದ ರೀ. ನಿಮಗೋರ ಗೊತ್ತಾಗ್ಬೇಕು. ಕನ್ಯಾ ನೋಡಕ್ಕೆ ಹೋದಲ್ಲಿ, ಕನ್ಯಾ ನೋಡಕ್ಕೆ ಹೋದ ಕೂಡಲೇ ಜೀಪ್ ತೊಗೊಂಡು ಒಂದು 15-20 ಮಂದಿ, ಅದ್ರಾಗ 4-5-6 ಮಂದಿ ಹೆಣ್ಮಕ್ಳು, 4-5-6 ಮಂದಿ ಗಣಮಕ್ಕಳು ಜೀಪ್ ತೊಗೊಂಡು ಅವ್ರ ಮನೆಗೆ ಕನ್ಯಾ ನೋಡಕ್ಕೆ ಹೋಗ್ತೀರಿ. ಕನ್ಯಾ ನೋಡಕ್ಕೆ ಹೋದ ಕೂಡಲೇ ಜೀಪ್ನಾಗಿಂದ ಏನು ಇಳಿತಿರ್ಲ, ಫಸ್ಟಿಗೆ ಏನು ನೋಡ್ಬೇಕ್ರಿ? ಫಸ್ಟಿಗೆ ಅಲ್ಲೇನು ನೋಡ್ಬೋದ ರೀ? ಏನು ನೋಡ್ಬೇಕಂದ್ರೆ, ಅಕಸ್ಮಾತ್ ನೀವು ರೈತನ ಮನೆಗರು ಹೋಗಿದ್ದೀರಂದ್ರೆ, ಆ ರೈತನ ಮನೆಗದು ಹೋಗಿದ್ದೀರಂದ್ರೆ ಆ ರೈತನ ಮನ್ಯಾಗ ಆಕಳ ಎತ್ತ ಎಮ್ಮಿ ಕಟ್ಟಿದ್ದಂದ್ರೆ ಮೊದಲು ಅವತರು ನೋಡ್ಬೇಕಂತ್ರಿ. ಏನು ಆಕಳ ಎಮ್ಮಿ ಅವತರು ನೋಡ್ಬೇಕಂತ. ನೀವು ಅಂತಿರ್ಬೇಕು, ನಾವೇನು ಆಕಳ ಎಮ್ಮಿ ನೋಡಕ್ಕೆ ಹೋಗಿದ್ದೀವೋ ಅವ್ರ ಮನೆಗೆ? ಏನು ಕನ್ಯಾ ನೋಡಕ್ಕೆ ಹೋಗಿವೋ? ಕನ್ಯಾ ನೋಡ್ರಿ ಬೇಡ ನಂಗಿಲ್ಲ, ಮೊದಲು ಆಕಳ ಎಮ್ಮಿ ನೋಡ್ಬೇಕಂತ್ರಿ. ಯಾಕಂದ್ರೆ ಅವ್ರ ಮನ್ಯಾಗ ಆಕಳ ಎಮ್ಮಿ ಎತ್ತ ತಿಂದು 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 ಮನಗಂಡ ಹೊಟ್ಟಿ ಬಿಟ್ಕೊಂಡು ಟುಮು ಟುಮು ಅಂತಿದ್ದು ಅಂದ್ರೆ ಆ ಮನೆಗೆ ಕನ್ಯಾ ಕೊಡ್ಬೇಕು. ಮತ್ತು ಅವು ಡೊಕ್ಕ್ಯಾಗ ಡೊಕ್ಕಿ ಸಿಕ್ಕ ಸಾಯಕ್ಕಾಗಿದ್ದು ಅಂದ್ರೆ ಈಚೆ ಕಡೆ ಡಬ್ಬನ ಪಾರ್ ಮಾಡಿದ್ರೆ ಈಚೆ ಕಡೆ ಪಾರ್ ಆಯ್ತು ಅಂದ್ರೆ ಆ ಮನೆಗೆ ಕನ್ಯಾ ಕೊಡಬಾರ್ದು. ಯಾಕಂದ್ರೆ ಅವ ಮನ್ಯಾಗ ಎತ್ತಿಗೆ ಎಮ್ಮಿಗೆ ಊಟ ಹಾಕಿಲ್ಲ, ನಿಮ್ಮ ಮಗಳಿಗೆ ಅವಾಗ ಹಾಕ್ತಾನವ. ಹಾಕುದಿಲ್ಲ, ಅವು ಜಿಪ್ಪಣದವ ಅಂತ ತಿಳ್ಕೊಬೇಕು. ನಿಮ್ಮ ಕೈಯಾಗ ಚರಿಗೆ ತಂದು ಕೊಡ್ತಾರೆ ನೀರಿಂದ, ಅದು ಮ್ಯಾಲ ಹೊಳಿತಿರ್ತದ, ಅದನ್ನ ನೊಟ್ಟ ನೋಡಬೇಡ್ರಿ. ಚರಿಗೆ ಮ್ಯಾಗಿಂದ ನೋಡಬೇಡ್ರಿ, ಒಳಗಿಂದ ನೋಡ್ಬೇಕು. ಕೈ ಇಟ್ಟರೆ ಜಾರ್ತಿತ್ತಂದ್ರೆ ಕೊಡಬೇಡ್ರಿ ಆ ಮನೆಗೆ ಕಣ್ಣೆ. ಅಂದ್ರೆ ಅವ್ರು ನೋಡಕ್ಕೆ ಮ್ಯಾಲಟ್ಟ ಪಾಡದಾರ, ಒಳಗೆ ಬರೋಬರಿಲ್ಲ. ಕನ್ಯಾ ನೋಡಕ್ಕೆ ಹೋಗೋ ಪದ್ಧತಿ ಅದಾವು. ಆ ರೀತಿ ದೇವರ ದಾಸ್ಯಮಯ್ಯನವರು ಕನ್ಯಾ ನೋಡಕ್ಕೆ ಹೋದ್ರೆ ಅವ್ರು ಏನು ಮಾಡಿದ್ರಂದ್ರೆ ಅಕ್ಕಿ ಪದರಾಗ ಕಟ್ಕೊಂಡು ಅವ್ರ ಮನೆಗೆ ಹೋಗಿ ಕನ್ಯಾ ಪರೀಕ್ಷೆ ಮಾಡುವಾಗ ಅವರ ಮಾತಾಡ್ಸಿರಂತ. ಕನ್ಯಾಗ ಮಾತಾಡ್ಸ್ಬೇಕಲ್ರಿ. ಹಿರಿಯರು 4 ಮಂದಿ ಕೂತು ಕೊಡ್ಲಿ ಅಂತಾರೆ ನೋಡ್ರಿ, ನೀವು ಮಾತಾಡ್ಸಿರಿ ಒಂದಿಟ್ಟ, ನೀವು ಮಾತಾಡ್ಸಿರಿ, ಇಲ್ರಿ ನೀವು ಮಾತಾಡ್ಸಿ, ಯಾರು ಒಬ್ಬರು ಮಾತಾಡ್ಸೋದು ಅದೇನದ ಅಲ್ರಿ. ಮಾತಾಡಿಸುವಾಗ ಪದ್ಧತಿ ಅದ. ಹೆಣ್ಣು ಹುಡುಗಿನ ಮಾತಾಡಿಸ್ಬೇಕಾದ್ರೆ ಪದ್ಧತಿ ಅದ. ಹುಡುಗನ ಕರ್ಕೊಂಡು ಹೋಗಿ ಕನ್ಯಾ ನೋಡಕ್ಕೆ ಹೋದಾಗ 8-10 ಕನ್ಯಾ ನೋಡಿದ್ರು, 9ನೇನೋ 4ನೇ ಕನ್ಯಾಗೆ ಬಂದು ಕೂತಾಗ ಆ ಹುಡುಗ ಜಗಳ ತೆಗದಂತ. ಏನ್ರಪ್ಪ ಬರೀ ನೀವೇ ಮಾತಾಡ್ಸಿರ್ಲ ಹುಡುಗಿಗೆ ಮಾಡ್ಕೊಳ್ಳೋಣ, ಹುಡುಗಿನ ನಾ ಮಾತಾಡ್ಸೋಣಂದಾಗ ಬೇಡ ನಿಮ್ಗೆ ಗೊತ್ತಿರಂಗಿಲ್ಲ, ಮಾತಾಡ್ಸ್ಬೇಡ ಅಂದ್ರೆ ಕೇಳಿಲ್ಲ, ನಾನೇ ಮಾತಾಡ್ಸೋ ಅಂದ ಕೂಡಲೇ ಅವ್ರು ಹಿರಿಯಾರಂದ್ರು ಮಾತಾಡ್ಸಂಗಾರ ಹತ್ತು ಕೂತರು. ಅವ ಹುಡುಗಿಗೆ ಮಾತಾಡ್ಸಿದ, ನಿನ್ನ ಹೆಸರೇನು ಅಂದ. ಆ ಹುಡುಗಿ ಪಾಪ ಹೆಸರು ಹೇಳ್ತು. ಹೆಸರು ಏನು ಅಂತ ಅನ್ನೋಕ್ಕಿಂತ ಮೊದಲು ಏನಂತಂದ್ರೆ, ತಂಗಿ ನಿನ್ನ ಹೆಸರೇನು ಅಂದ. ಅಕ್ಕಿ ಅಂದು ಇದೇನು ಮಾಡ್ಕೊಳ್ಳೋ ಗಂಡು ತಂಗಿ ಅಂತದ, ಇದು ಮಾಡ್ಕೊಳ್ಳೋದು ಹೆಂತಿಗೆ ಅನ್ನೋದು ತಂಗಿ ಅಂದ್ರೆ ಹೆಂಗೆ ಅಂದ್ರೆ ಅದಕ್ಕೆ ಗೊತ್ತಿಲ್ಲ ಏನು ಮಾತಾಡಿಸ್ಬೇಕು ಅನ್ನೋದು. ತಂಗಿ ನಿನ್ನ ಹೆಸರೇನು ಅಂದ. ಆಕೆ ಕೇಳಿದ್ಲಿ, ನೀವು ಯಾರ ಅಂತ ಕೇಳಿದ್ಲ ಕೆನಮಗಳು. ನಿನ್ನ ಮಾಡ್ಕೊಳ್ಳವ, ನಿನ್ನ ಗಂಡಾಗವ ಮುಂದೆ ನೋಡಕ್ಕೆ ಬಂದ ಅವನೇ. ಆಕೆ ನೋಡೋಣ ಅಂತ ತಿಳ್ಕೊಂಡ ನನ್ನ ಹೆಸರು ಹಿಂಗ ಅಂದ್ಲಕ್ಕಿ. ಮತ್ತು ನಿನಗೆ ಅಣ್ಣತಮ್ಮರಿ ಎಸ್ ಮಂದಿ ಅಂತ ಕೇಳ್ದ. ತಂಗಿ ನಿನಗೆ ಅಣ್ಣತಮ್ಮರಿ ಎಸ್ ಮಂದಿ ಅಂತ ಕೇಳಿದಾಗ ಆಕೆ ಅಂದ್ಲು, ಇನ್ಕತ್ತಕ್ಕ 2 ಇದ್ದರು, ನಿನ್ನ ಒಬ್ಬನ ಹಿಡಿದು 3 ಮಂದಿ ಆದರಳ ಅಂದ್ಲಕ್ಕಿ. ಮತ್ತೇನು ಮಾಡಿದ್ರಿ? ಹಿಂಗೆ ಮಾತಾಡ್ಸಕತ್ತೀರ. ಕನ್ಯಾಗ ಮಾತಾಡ್ಸಕ್ಕೆ ಪದ್ಧತಿ ಇರ್ಬೇಕು. ಶರಣರು ದೇವರ ದಾಸ್ಯಮಯ್ಯನವರು ಆಗೇನ ಕುರ್ಚಿ ಇದ್ದಿದ್ದಿಲ್ಲ. ಆಗಿನ ಕಾಲದಾಗ ಕಂಬಳಿ ಹಾಸ್ತಿದ್ರು. ಹುಡುಗಿಗೂ ಕಂಬಳಿ ಹಾಸೋದು, ಕಂಬಳಿ ಮ್ಯಾಗ ಕುಂಡಿರ್ತಿದ್ಲು ಹಿಂದಿನ ಕಾಲದಾಗ. ಈಗ ಬೇಕಾದ್ರೆ 70-80 ವರ್ಷದವ್ರು ಇದ್ರಿ ಅಂದ್ರೆ ನೀವು ಕುರ್ಚಿದ ಮ್ಯಾಗ ಕೂತಿಲ್ಲ. ನಿಮ್ಮ ನೋಡಕ್ಕೆ ಬಂದಾಗ ಅಜ್ಜಿಗೊಳ್ರೆ ಚಸ್ಮಾ ಅಜ್ಜಿ ನಿನ್ನ ನೋಡಕ್ಕೆ ಬಂದಾಗ, ಮುತ್ಯ ನೋಡಕ್ಕೆ ಬಂದಾಗ ಕುರ್ಚಿದ ಮ್ಯಾಗ ಕೂತಿದ್ದೋ ಏನು ಕೆಳಗೆ ಕಂಬಳಿ ಹಾಸಿದ್ರು ಗೊತ್ತೋ ಇಲ್ಲ? ಆಗೆಲ್ಲ ಹಿಂದೆ ಕಂಬಳಿ ಹಾಸ್ತಿದ್ರಿ, ಕಂಬಳಿ ಮ್ಯಾಗ ಕುಂಡಿರ್ತಿದ್ರು. ಅವ್ರಿಗೆ ಬಂದವ್ರಿಗೆ ಒಂದು ಜಮಖಾನ ಹಾಸಿ ಅದ್ರ ಮ್ಯಾಗ ಕುಂಡಿಸ್ತಿದ್ರು. ದೇವರ ದಾಸ್ಯಮಯ್ಯನವ್ರು ಕೆಳಗೆ ಕೂತಿದ್ರಲ್ಲ, ಅವ್ರು ಹೇಳಿದರು, ನೀನು
ಆ ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ ಹೇಳ್ತಾರೆ, ನೀನು ನಾ ತಂದಿರತಕ್ಕಂಥ ಅಕ್ಕಿ, ಈ ಅಕ್ಕಿ ತಗೊಂಡ ನೀರು ಹಾಕಲಾರ್ದ ಅನ್ನ ಮಾಡಿ ಕೊಟ್ಟೆ ಅಂದ್ರೆ ನಿನ್ನ ಲಗ್ನ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ ಅಂದ. ಇದು ಪರೀಕ್ಷಾ ನೋಡ್ರಿ ದೇವರ ದಾಸಿಮಯ್ಯನವ್ರದ್ದಂತ. ನೀನು ನಾ ಏನು ನಿನ್ನ ನೋಡಕ್ಕೆ ಬಂದಿನಲ್ಲ ಮಾಡ್ಕೋತೀನಲ್ಲ, ಈ ಅಕ್ಕಿ ನೀರು ಹಾಕಲಾರ್ದ ಅನ್ನ ಮಾಡಿ ಕೊಡ್ಬೇಕು. ಆಕೆ ಅಂದು ನೀರು ಹಾಕಲಾರ್ದ ಅಣ್ಣ ಹೆಂಗೆ ಹಾಕತ್ತರಿ, ನನಗೆ ಮಾಡಕ್ಕೆ ಬರಂಗಿಲ್ಲ ರೀ, ಹಂಗಾರೆ ನಾವು ಅಲ್ಲಿ ಬೇರೆ ಮಾಡೋದು. ಹಿಂಗೆ ಎಷ್ಟೋ ಕನ್ಯಾ ನೋಡಿ 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 ಕೊನೆಗೆ ಇವರ ಹೆಂಡತಿ ಹೆಸರು ಈಗ ಅದ ನೋಡ್ರಿ, ನಾವು ಚರಿತ್ರೆಯೊಳಗೆ ಓದ್ತೀವಲ್ಲ, ದೇವರ ದಾಸಿಮಯ್ಯನ ಹೆಂಡತಿ ದುಗ್ಗಳೆ. ಆ ದುಗ್ಗಳೆ ಮನೆಗೆ ಹೋಗಿ ಅಕ್ಕಿ ಕೊಡ್ತಾರೆ. ದುಗ್ಗಳೆ ಕುಂತಿದ್ಲು, ಹಣೆ ಮ್ಯಾಗ 3 ಬಟ್ಟು ವಿಭೂತಿ ಹಚ್ಕೊಂಡ, ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಂಡ, ಬಂದು ಕೂಡಲೇ ಮೊದಲು ಶರಣರ ಪಾದಕ್ಕೆ ಬಿದ್ದು ದುಗ್ಗಳೆ ಕಂಬಳಿ ಮೇಲೆ ಹೋಗಿ ಕುಂತಿದ್ಲು. ಆದ ಕೂಡಲೇನ ಅನಿಸ್ತ ಅವ್ರಿಗೆ, ದೇವರ ದಾಸಿಮಯ್ಯನವ್ರಿಗೆ, ಹುಡುಗಿ ಪಾಡ ಕಾಣ್ತದ, ಯಾಕೆ ಬಂದವರಿಗೆ ನಮಸ್ಕಾರ ಮಾಡ್ತದ. ಆನಂತರ ಪದ್ಧತಿ ಅದ, ಶಾಣೆ ಕಾಣ್ತಾಳಂಥೇಳಿ ಆಕೆಗೆ ದುಗ್ಗಳಿಗೆ ಹೇಳಿದ, ನೀನು ಈ ಅಕ್ಕಿ ತಗೊಂಡು ಹೋಗಿ ನೀರು ಹಾಕಲಾರ್ದ ಅನ್ನ ಮಾಡಿದೆ ಅಂದ್ರೆ ನಿನ್ನ ಲಗ್ನ ಆಗತ್ತನಂತಂದಾಗ ಆಕಿ ದುಗ್ಗಳೆ ಅಂದ್ಲು, ಇದೇನು ದೊಡ್ಡದ್ರಿ ಅಂದ್ಲಕ್ಕಿ, ಇದೇನು ದೊಡ್ಡದು, ನೀರು ಹಾಕಲಾರ್ದ ಅನ್ನ ಮಾಡ್ತೀನಿ ಅಂದ. ಮಾಡಂಗಾರ ನೋಡುನು ಅಂದ. ಆಕಿ ಕಂಬಳಿ ಮ್ಯಾಗಿಂದ ಎದ್ಲು, ಪಟಕ್ನ ಒಳಗೆ ಹೋದ್ಲು. ಒಳಗೆ ಹೋಗಿ ಒಂದು ತಾಟ್ ತೊಗೊಂಡ್ಲು, ಒಂದು ಚರಿಗೆ ನೀರು ತೊಗೊಂಡ್ಲು, ವಿಭೂತಿ ಕುಂಕುಮ ಹೂವು ಪತ್ರಿ ಊದಿನ ಕಡ್ಡಿ ಎಲ್ಲ ಸಕ್ಕರೆ ಎಲ್ಲ ತೊಗೊಂಡು ಬಂದ್ಲು. ಇವ್ರು ಕುಂತಿದ್ರಲ್ಲ ದೇವರ ದಾಸಿಮಯ್ಯ, ಅವ್ರ ಹತ್ತಕ್ಕೆ ಬಂದು ಮುಂದೆ ಕುಂತ್ಲು. ಮುಂದೆ ಕುಂತ ಪಾದ ಕೊಡ್ರಿ ಅಂದ ದೇವರ ದಾಸಿಮಯ್ಯನವ್ರಿಗೆ. ಯಾಕ ಪಾದ ಪೂಜೆ ಮಾಡ್ಕೋತನ್ರಿ, ನಿಮ್ಮ ಕಾಲು ತೊಳಿತೇನ್ರಿ. ಆಯ್ತಂತ ತಿಳ್ಕೊಂಡು ಕಾಲು ಎರಡೂ ಇಟ್ಟ, ಪಾದದ ಮ್ಯಾಗ ನೀರು ಹಾಕಿದ್ಲು, ಒಂದು ತಾಟ ನೀರು ಹಾಕಿದ್ಲು ಪಾದದ ಮ್ಯಾಗ. ಅವನ ತಾಟ ತಕ್ಕೊಂಡ್ಲು, ಕೇಳಿದ್ಲು, ಇವೇನ್ರಿ ಅಂದ್ಲಕ್ಕಿ. ಇವು ಪಾದೋದಕ. ಹಾಂ, ನಾನು ಪಾದೋದಕ ಹಾಕಿ ಅನ್ನ ಮಾಡ್ತೀನಿ, ನೀರು ಹಾಕಿ ಅನ್ನ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅವ ಆಗ ತಿಳ್ಕೊಂಡ, ಇನ್ನೇನು ಅನ್ನ ಮಾಡೋದು ಬೇಕಾಗಿಲ್ಲ, ನನಗೆ ಗೊತ್ತದ, ನಿಂದೆಲ್ಲ ಪದ್ಧತಿ ಗೊತ್ತದ, ನಾ ಲಗ್ನ ಮಾಡ್ಕೋತಾನ ಅಂತ ತಿಳ್ಕೊಂಡ ದುಗ್ಗಳೆಯನ್ನು ಲಗ್ನ ಮಾಡ್ಕೊಂಡ. ಯಾರು? ದೇವರ ದಾಸಿಮಯ್ಯ ದುಗ್ಗಳೆಯನ್ನು ಲಗ್ನ ಮಾಡ್ಕೊಂಡ. ನೀರು ಹಾಕಲಾರ್ದ, ಯವ್ವ ನಿಮಗೆ ನೀರು ಹಾಕಿಯೋ ಅನ್ನ ಮಾಡಕ್ಕೆ ಬರಂಗಿಲ್ಲ. ಯಾಕ್ರಿ ಸ್ವಾಮಿ, ನಮಗ್ಯಾಕೆ ನೀರು ಹಾಕಿ ಅನ್ನ ನೀರು ಹಾಕಿ ಅನ್ನ ಮಾಡಕ್ಕೆ ಈ ಒಂದಿಟ್ಟು ಹೆಚ್ಚರಾಗಿರ್ತದ. ದಿವಸ ಅದ ಜಗಳ್ರಿ ಮನ್ಯಾಗ, ನಿಮಗೆ ಅಂಡಗ ಬಂದು ಕೂಡಲೇ ಏನಾರ ಅದು ಹೆಚ್ಚಾಗ್ಯದ, ಇದು ಹೆಚ್ಚಾಗ್ಯದ, ಅದಾಗ್ಯದ, ಇದಾಗ್ಯದ. ಕೆಲವೊಬ್ಬರಿಗೆ ಈಗಿನ ಮಂದಿಗೆ, ಹಿಂದಿನ ಮಂದಿಗೆ ಎಲ್ಲ ಪದ್ಧತಿರು ಅನ್ನ ಮಾಡಕ್ಕೆ ಬರ್ತದ ರೀ. ಈಗಿನ ಮಂದಿ ಪುಸ್ತಕ ನೋಡಿ ಮಾಡೋರಲ್ರಿ ಇವರು. ನೀರೆಟ್ಟು ಹಾಕಬೇಕು, ಉಪ್ಪೆಟ್ಟು ಹಾಕಬೇಕು, ಖಾರ ಅನ್ನಕ್ಕೆ ಹಾಕಂಗಿಲ್ಲಲ್ರಿ. ಈಗಿನ ಮಂದಿ ಪುಸ್ತಕದಾಗ ನೋಡಿ ಮಾಡೋದು. ಒಂದು ದಿನ ದೇವರ ದಾಸಿಮಯ್ಯನವರು ಗಂಡ ಹೆಂಡತಿ ಇಬ್ಬರು ಅವ್ರ ಕೆಲಸ ಏನಂದ್ರೆ ನೇಗಿ ಕಾಯಕ. ಅವರು ನೇಗಿ ಕಾಯಕ ನೇಯ್ತಿದ್ರು. ಅವರು ದೋತರ ಸೀರೆ ನೇಯು ಕಾಯಕ. ಆ ಕಾಯಕದೊಳಗೆ ಅವರು ಪರಿಣಿತರಾಗಿದ್ದರು ದೇವರ ದಾಸಿಮಯ್ಯನವರು. ಒಂದಿನ ಊರು ಹೊರಗಡೆ ಅವ್ರು ಗುಡಿಸಲ, ಊರು ಹೊರಗಡೆ, ಊರಾಗ ಯಾರ್ದು ಸಂಪರ್ಕನೇ ಇಲ್ಲ. ಊರು ಹೊರಗಡೆ ದೂರ ಕುಂತೇನಪ್ಪ ಅಂತಂದ್ರೆ ಅವರ ಬದುಕನ್ನು ಸಾಗಿಸಿದ್ರು. ಅವ್ರು ಗುಡಿಸಲು ಎಟ್ಟಂತಂದ್ರೆ ಬರೇ ಇಬ್ಬರು ಮಲ್ಕೊಳ್ಳುವಟ್ಟು ಅಟ್ಟ ಸಣ್ಣ ಗುಡಿಸಲ. ಮಣಿ ಭಾಳ ಸಣ್ಣದು, ಆದ್ರೆ ಅವ್ರ ಮಣಿ ಭಾಳ ಸಣ್ಣದು.